ಕರ್ನಾಡಿಗೆ ನಮಸ್ಕಾರ. ಇವತ್ತು ಬಂದ್ಬಿಟ್ಟು ನಾವು ಕಲಬುರಗಿಯ ಹುಮನಾಬಾದ್ ರಸ್ತೆಯಲ್ಲಿರುವಂತಹ ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನಕ್ಕೆ ನಾವು ಭೇಟಿ ನೀಡಿದ್ದೇವೆ. ಈ ಒಂದು ವೃಕ್ಷೋದ್ಯಾನವು ಏನೇನಿದೆ ಒಳಗಡೆ, ಯಾವ ರೀತಿ ಇದೆ ವಾತಾವರಣ ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ. ಬನ್ನಿ ಹೋಗೋಣ ಒಳಗಡೆ. ಹಾಗಾದ್ರೆ ಇಲ್ಲಿ ನೋಡು ಗುರು, ಇದು ಬಂದ್ಬಿಟ್ಟು ಸಾಲು ಮರದ ತಿಮ್ಮಕ್ಕನ ವೃಕ್ಷೋದ್ಯಾನದ ಒಂದು ಎಂಟ್ರೆನ್ಸ್ ಆಗಿದೆ. ಇಲ್ಲಿ ನೋಡಬಹುದು. ಇದು ಬಂದ್ಬಿಟ್ಟು ಟಿಕೆಟ್ ಕೌಂಟರ್ ಆಗಿದೆ. ಇಲ್ಲಿ ನೋಡಬಹುದು ಎಂದು ಹಚ್ಚ ಹಸಿರಾಗಿದೆ ಅಂತ ವಾತಾವರಣ ಬಂದ್ಬಿಟ್ಟು ಇಲ್ಲಿ. ಇವತ್ತಿನ ಈ ಒಂದು ಹುಮನಾಬಾದ್ ರಸ್ತೆಯಲ್ಲಿರುವಂತಹ ಸಾಲು ಮರದ ತಿಮ್ಮಕ್ಕ ವೃಕ್ಷೋದ್ಯಾನಕ್ಕೆ ಬಂದಿದ್ದೇವೆ. ಈ ಒಂದು ಈ ವೃಕ್ಷೋದ್ಯಾನದ ಒಂದು ಎಂಟ್ರೆನ್ಸ್ ಟಿಕೆಟ್ ಬಂದ್ಬಿಟ್ಟು 20 ರೂಪಾಯಿ ಆಗಿರುತ್ತದೆ. ಹಾಗೆ ಈ ಒಂದು ಪ್ಲೇಸ್ಗೆ ವಿಸಿಟ್ ಕೊಡೋ ಸಮಯ ಬಂದ್ಬಿಟ್ಟು ಮುಂಜಾನೆ 9:15ರಿಂದ ಸಾಯಂಕಾಲ 5 ಗಂಟೆ ಆಗಿರುತ್ತಂತೆ. ಹಾಗೆ ಈ ಒಂದು ಸ್ಥಳಕ್ಕೆ ಬಂದ್ಬಿಟ್ಟು ಸುಮಾರು ಶನಿವಾರ ಮತ್ತು ರವಿವಾರ ಬಂದ್ಬಿಟ್ಟು ಸಾವಿರಾರು ಪ್ರವಾಸಿಗರು ಬಂದು ನೋಡ್ಕೊಂಡು ಹೋಗ್ತಾರಂತ ಇಲ್ಲಿ ಟಿಕೆಟ್ ಕೌಂಟರ್ ನಲ್ಲಿ ಹೇಳ್ತಾರೆ. ಇಲ್ಲಿ ನೋಡ್ಬೋದು ಗೈಸ್, ಎಷ್ಟೊಂದು ಹಚ್ಚ ಹಸಿರಾಗಿದೆ ಅಂತ ಈ ಒಂದು ವೃಕ್ಷೋದ್ಯಾನ ಬಂದ್ಬಿಟ್ಟು. ಅಷ್ಟೇ ಒಂದು ಪ್ರಶಾಂತವಾದ ಒಂದು ವಾತಾವರಣವನ್ನು ಹೊಂದಿರುವಂತಹ ಒಂದು ಅದ್ಭುತವಾದ ಒಂದು ಸ್ಥಳ ಅಂತ ಹೇಳಬಹುದು. ಇಲ್ಲಿ ನೋಡಬಹುದು, ಇದು ಬಂದ್ಬಿಟ್ಟು ಕಲಬುರಗಿ ನಗರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ವೃಕ್ಷೋದ್ಯಾನವಾಗಿದೆ. ಇಲ್ಲಿ ನೋಡಬಹುದು. Did you wait too long? Tell him that you love him, but he's already gone, darling. Did you make two wrongs? Know that daddy never made it right before, darling. You were never made to be the judge, darling. He never changed, just wait for me to budge, darling. It's feeling like a cold dark wind and the sun still behind the trees, yeah. She asked me if I had enough. ಈ ಒಂದು ವೃಕ್ಷೋದ್ಯಾನವನ್ನು ಸುಮಾರು 15ರಿಂದ 16 ವರ್ಷ ಆಯ್ತಂತೆ ಇದನ್ನು ಪ್ರಾರಂಭಿಸಿ. ಇಲ್ಲಿ ನೋಡಬಹುದು ಎಷ್ಟು ಸುಂದರವಾಗಿದೆ ಅಂತ. ವಿಶೇಷವಾಗಿ ಹೇಳಬೇಕಂದ್ರೆ ನವಿಲು ಸಹಿತ ಇಲ್ಲಿ ನಮಗೆ ಕಾಣಸಿಗುತ್ತವೆ. ಇಲ್ಲಿ ನೋಡಬಹುದು ಗಾಯ್ಸ್. ಹಾಗೆ ಇಲ್ಲಿ ಸಾಲು ಮರದ ತಿಮ್ಮಕ್ಕ ಅವರ ಹೆಸರು ಯಾಕೆ ಈ ಒಂದು ವೃಕ್ಷೋದ್ಯಾನಕ್ಕೆ ಇಡಲಾಗಿದೆ ಅಂದರೆ, ಇವರು ಬಂದ್ಬಿಟ್ಟು ಸುಮಾರು ಸಾವಿರಾರು ಗಿಡ ಮರಗಳನ್ನು ನೆಟ್ಟಿ ನಮ್ಮ ಕರ್ನಾಟಕದಲ್ಲಿ ಪ್ರಮುಖ ಪರಿಸರ ಸಂರಕ್ಷಣೆ ಮತ್ತು ಪರಿಸರ ಸೇವೆ ಮಾಡಿದಂತಹ ಮಹಾನ್ ವ್ಯಕ್ತಿಗಳಾಗಿದ್ದಾರೆ ಇವರು ಬಂದ್ಬಿಟ್ಟು. Did you wait too long? Tell him that you love him, but he's already gone, darling. Did you make two wrongs? Know that daddy never made it right before, darling. You were never made to be the judge, darling. You never changed, just wait for me to budge, darling. It's feeling like a cold dark wind and the sun still behind the trees, yeah. She asked me if I had another minute and I ain't had the heart to leave, yeah. It's feeling like a cold dark wind and the sun still behind the trees, yeah. She asked me if I had another minute and I ain't had the heart to leave. One day I'll be everything you ever wanted, Until then I'll be out here fighting like it's nothing through the cold dark winter. Did you say goodbye, knowing damn well everybody gon' die someday? Did you waste my time, knowing damn well we can press rewind? One day I'll be everything. ಈ ಒಂದು ಸ್ಥಳವು ಬಂದ್ಬಿಟ್ಟು ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಟೈಮ್ ಸ್ಪೆಂಡ್ ಮಾಡಲು ಒಂದು ಉತ್ತಮವಾದ ಒಂದು ಸ್ಥಳ ಅಂತ ಹೇಳಬಹುದು. ಇಲ್ಲಿ ನೋಡಬಹುದು, ಒಂದು ಶುದ್ಧವಾದ ಗಾಳಿ ಸಹಿತ ನಮಗೆ ಇಲ್ಲಿ ಸಿಗುತ್ತೆ ಇಲ್ಲಿ ಬಂದ್ರೆ. ಹಾಗೆ ಒಂದು ಹಚ್ಚ ಹಸಿರಾಗಿರುವಂತಹ ಒಂದು ವಾತಾವರಣ ಸಹಿತ ನಾವು ನೋಡಬಹುದು ಈ ಒಂದು ಸ್ಥಳಕ್ಕೆ ಬಂದ್ರೆ. ನನಗಂತೂ ಈ ಒಂದು ಪ್ಲೇಸ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮಗೂ ಸಹಿತ ಟೈಮ್ ಸಿಕ್ಕರೆ ಈ ಒಂದು ಸ್ಥಳಕ್ಕೆ ಬಂದು ಹೋಗ್ರಿ ಸ್ನೇಹಿತರೆ. ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿರುತ್ತೆ. ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ಗುಲ್ಬರ್ಗ ನಗರದಿಂದ ಬಂದ್ಬಿಟ್ಟು. ಸುಮಾರು ಗಿಡ ಮರಗಳನ್ನು ನಾವು ನೋಡಬಹುದು ಈ ಒಂದು ಸ್ಥಳದಲ್ಲಿ. ಇಲ್ಲಿ ನೋಡಿ ಗೈಸ್, ಬಹಳ ಅಂದ್ರೆ ಬಹಳ ಪ್ರಶಾಂತವಾಗಿದೆ ಈ ಒಂದು ಸ್ಥಳ ಬಂದ್ಬಿಟ್ಟು. ಬಂದು ಹೋಗ್ರಿ.
ಯಾಕಂದ್ರೆ ಲೈಫ್ ನಲ್ಲಿ ಏನಿಲ್ಲ, ಯಾವಾಗ ಇರ್ತೀವೋ ಗೊತ್ತಿಲ್ಲ, ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಇದ್ದಷ್ಟು ದಿನ ಸಮಯವನ್ನು ಕಳೆಯಬಹುದು. ನೋಡಬಹುದು ಎಷ್ಟು ಒಂದು ಸುಂದರವಾಗಿದೆ ಅಂತ. ಬಂದಂತಹ ಪ್ರವಾಸಿಗರಿಗೆ ಒಳಗಡೆ ಕುಳಿತುಕೊಳ್ಳೋಕೆ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ನೋಡಬಹುದು ಈ ಒಂದು ವೃಕ್ಷೋದ್ಯಾನದಲ್ಲಿ. ಹಾಗೆ ಮಕ್ಕಳಿಗೆ ಆಟೋಟಗಳಲ್ಲಿ ಭಾಗವಹಿಸಕ್ಕೆ ಒಂದು ಮನೋರಂಜನೆ ಚಟುವಟಿಕೆಗಳು ಸಹಿತ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ನೋಡಬಹುದು ಎಷ್ಟು ಸುಂದರವಾಗಿದೆ ನೋಡ್ರಿ. ಇಲ್ಲಿ ಅಷ್ಟೇ ಒಂದು ಹಚ್ಚ ಹಸಿರಾಗಿದೆ. ಹಾಗೆ ಒಂದು ಬಹಳ ಅಂದ್ರೆ ಬಹಳ ಪ್ರಶಾಂತವಾಗಿದೆ ಇಲ್ಲಿನ ವಾತಾವರಣ ಬಂದ್ಬಿಟ್ಟು. ಇಲ್ಲಿ ನೋಡಿ, ಈ ಒಂದು ಸ್ಥಳಕ್ಕೆ ಬಂದ್ರೆ ಮತ್ತೆ ಹೋಗೋಕೆ ಮನಸ್ಸಾಗೋದಿಲ್ಲ. ಯಾಕಂದ್ರೆ ಅಷ್ಟೊಂದು ಪ್ರಶಾಂತವಾಗಿದೆ ಇಲ್ಲಿನ ವಾತಾವರಣ ಬಂದ್ಬಿಟ್ಟು. ಇಲ್ಲಿ ನೋಡಬಹುದು, ಇಲ್ಲಿ ನೋಡುಗರು, ಇಲ್ಲಿ ಬಂದಂತಹ ಮಕ್ಕಳಿಗೆ ಆಟ ಆಡೋಕೆ ವ್ಯವಸ್ಥೆ ಇದೆ. ಇಲ್ಲಿ ನೋಡಬಹುದು ಎಷ್ಟು ಸುಂದರವಾಗಿದೆ ಅಂತ. ಕುಟುಂಬದ ಸಮೇತವಾಗಿ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಬಹುದು. ಅಷ್ಟೊಂದು ಅದ್ಭುತವಾದಂತಹ ಒಂದು ಉತ್ತಮವಾದಂತಹ ಒಂದು ಸ್ಥಳ ಅಂತ ಹೇಳಬಹುದು ಈ ಒಂದು ಪ್ಲೇಸ್ ಬಂದ್ಬಿಟ್ಟು. ಇದು ಸಹಿತ ಬಂದಂತಹ ಪ್ರವಾಸಿಗರಿಗೆ ಕುಳಿತುಕೊಳ್ಳೋಕೆ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ನೋಡಬಹುದು. Did you say goodbye, knowing damn well everybody gon' die someday? Did you waste my time knowing? ಸಾಲುಮರ ತಿಮ್ಮಕ್ಕನವರ ಮೂಲ ಹೆಸರು ಬಂದ್ಬಿಟ್ಟು ತಿಮ್ಮಕ್ಕ ಅಂತ. ಆದರೆ ಇವರಿಗೆ ಸಾಲುಮರ ತಿಮ್ಮಕ್ಕ ಅಂತ ಹೆಸರು ಯಾಕೆ ಬಂತಂದರೆ, ಇವರು ಹುಲಿಕಲ್ ಮತ್ತು ಕೂಡೂರು ರಸ್ತೆಯ ಬದಿಯಲ್ಲಿ ಸುಮಾರು 385ಕ್ಕೂ ಹೆಚ್ಚು ಆಲದ ಮರಗಳನ್ನು ನೆಟ್ಟು ಬೆಳೆಸಿದರಂತೆ. ಆದ್ದರಿಂದ ಇವರಿಗೆ ಸಾಲುಮರ ತಿಮ್ಮಕ್ಕ ಅಂತ ಹೆಸರು ಬಂದಿದೆ. ಹಾಗೆ ಇವರು ಇತರೆ ಸುಮಾರು 8,000ಕ್ಕೂ ಹೆಚ್ಚು ಗಿಡಮರಗಳನ್ನು ಬೆಳೆಸಿದಂತಹ ಕೀರ್ತಿ ಸಹಿತ ಇವರಿಗೆ ಸಲ್ಲುತ್ತದೆ. ಇವರು ಮಾಡಿದಂತಹ ಒಂದು ಪರಿಸರ ಸಂರಕ್ಷಣೆ ಮತ್ತು ಪರಿಸರ ಸೇವೆಗಾಗಿ ಭಾರತ ಸರ್ಕಾರವು ಇವರಿಗೆ ಪದ್ಮಶ್ರೀ, ಪದ್ಮವಿಭೂಷಣ ಮತ್ತು ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಸಹಿತ ಇವರಿಗೆ ನೀಡಿ ಗೌರವಿಸಿದೆ. ಇಲ್ಲಿ ನೋಡಬಹುದು ಗೈಸ್, ಹುಲಿ ಸಹಿತ ಇದಾವೆ ನೋಡಬಹುದು. ಇಲ್ಲಿ ಆರ್ಟಿಫಿಷಿಯಲ್ ಆಗಿ ಇಲ್ಲಿ ಇಡಲಾಗಿದೆ. ಹಾಗೆ ಒಳಗಡೆ ಹೋಗೋಣ ಬನ್ನಿ, ಇನ್ನೇನಿದೆ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಬಹುದು ಎಷ್ಟೊಂದು ಹಚ್ಚ ಹಸಿರಾಗಿದೆ ಒಳಗಡೆ ವಾತಾವರಣ ಬಂದ್ಬಿಟ್ಟು. ನೂರಾರು ಗಿಡಗಳನ್ನು ಈ ಒಂದು ವೃಕ್ಷೋದ್ಯಾನದಲ್ಲಿ ನೋಡಬಹುದು ನಾವು. ಅಷ್ಟೇ ಒಂದು ಪ್ರಶಾಂತವಾಗಿದೆ. ಹಾಗೆ ತಾಜಾವಾದ ಒಂದು ಗಾಳಿಯನ್ನು ಸಹಿತ ನಾವು ಪಡೆಯಬಹುದು ಈ ಒಂದು ಸ್ಥಳಕ್ಕೆ ಬಂದ್ರೆ. ಹಾಗೆ ಬಹಳ ಅಂದ್ರೆ ಬಹಳ ಸಿಸ್ಟಮೆಟಿಕ್ ಆಗಿದೆ ಈ ಒಂದು ವೃಕ್ಷೋದ್ಯಾನ ಬಂದ್ಬಿಟ್ಟು. ಇಲ್ಲಿ ನೋಡಬಹುದು, ಇದು ಬಂದ್ಬಿಟ್ಟು ಶ್ರೀಗಂಧದ ಗಿಡ ನೋಡ್ರಿ ಯಾವ ರೀತಿ ಇದೆ ನೋಡ್ರಿ ಒಂದ್ಸಲ. ಇಲ್ಲಿ ನೋಡಿ ಗೈಸ್ ಏನಿದೆ ನೋಡ್ರಿ. ನಾನ್ ಸಡನ್ ನೋಡಿ ಅಂಜುಕೊಂಡ್ಬಿಟ್ಟೆ. ಆಕ್ಚುಲಿ ಇದು ಆರ್ಟಿಫಿಷಿಯಲ್ ಇಡಲಾಗಿದೆ. ಕ್ರೊಕೊಡೈಲ್ ನೋಡ್ರಿ, ಮೊಸಳೆ. ಎಷ್ಟು ಸುಂದರವಾಗಿದೆ ನೋಡಬಹುದು ಇಲ್ಲಿ ಒಳಗಡೆ. You never change, just wait for me to budge, darling. It's feeling like a cold dark winter and the sun still behind the trees, yeah. She asked me if I had another minute and I ain't had the heart to leave, yeah. It's feeling like a cold dark winter and the sun still behind the trees, yeah. She asked me if I had another minute and I ain't had the heart to leave. ಸ್ನೇಹಿತರೆ, ಇವತ್ತು ಕಲಬುರಗಿಯ ಹುಮನಾಬಾದ್ ರಸ್ತೆಯಲ್ಲಿರುವಂತಹ ಸಾಲುಮರ ತಿಮ್ಮಕ್ಕ ವೃಕ್ಷೋದ್ಯಾನದ ಒಂದು ಸುಂದರ ನೋಟವನ್ನು ನಿಮಗೆ ಇವತ್ತು ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೇನೆ. ಸಾಲುಮರ ತಿಮ್ಮಕ್ಕನವರು
ಪರಿಸರ ಸಂರಕ್ಷಣೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂತಹ ಮಹಾನ್ ಪರಿಸರವಾದಿಗಳಾಗಿದ್ದಾರೆ. ನಾವು ಸಹಿತ ನಮ್ಮ ಜೀವನದಲ್ಲಿ ಕನಿಷ್ಠ ಒಂದು ಗಿಡವನ್ನಾದರೂ ನೆಟ್ಟಿ ಅದನ್ನು ಕಾಳಜಿಯಿಂದ ಬೆಳೆಸೋಣ, ಮರಗಳನ್ನು ಉಳಿಸೋಣ, ಪರಿಸರವನ್ನು ರಕ್ಷಿಸೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಇನ್ನಷ್ಟು ಸುಂದರವಾದ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ಧನ್ಯವಾದಗಳು. It's feeling like a cold dark winter and the sun still behind the trees.